ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನಗೆ ಗೊತ್ತಿಲ್ಲದೆ ಯಾರು ಈ ರೂಮ್ ಲಾಕ್ ನ ಓಪನ್ ಮಾಡಿದ್ದು? ಯಾರು ಓಪನ್ ಮಾಡಿದ್ದು? ಯಾರು ಈ ರೂಮ್ ಲಾಕ್ ನ ಓಪನ್ ಮಾಡಿದ್ದು? ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಅದು ನಾನೇ ಸರ್. ಸರ್, ಕೋಪ ಮಾಡ್ಕೋಬಿಡಿ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನನ್ನ ಜೀವನದಲ್ಲಿ ಅತಿಕ್ರಮ ಪ್ರವೇಶ ಮಾಡೋ ಹಕ್ಕನ್ನ ನಾನು ಯಾರಿಗೂ ಕೊಟ್ಟಿಲ್ಲ, ನಿನಗೂ ಕೊಟ್ಟಿಲ್ಲ. ನೆನ್ಪಿರ್ಲಿ. ಸೊ ಪ್ಲೀಸ್ ಸ್ಟೇ ಅವೇ. ಅನು, ಏನಾಯ್ತು? ಯಾಕೆ ಹಿಂಗೆ ಹೋಗ್ತಾ ಇದ್ದಾನೆ? ಅದು ಅವ್ರಿಗೆ ಹಳೇದೆಲ್ಲ ನೆನಪಾಗಿರ್ಬೇಕು ಅಮ್ಮ. ಅದು ಅಲ್ಲದೆ ನಾನು ಆ ರೂಮಿನ ಡೋರ್ ಓಪನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ರೂಮ್ ಬಾಗ್ಲು ಯಾರು ಓಪನ್ ಮಾಡಿದ್ದು ಅಂತ ಕೋಪ ಮಾಡಿಕೊಂಡ್ರು. ಆರ್ಯ ಸರ್ ನಾರ್ಮಲ್ ಆಗೋದಕ್ಕೆ ನಾವಿನ್ನೂ ಟೈಮ್ ಕೊಡಬೇಕು ಅಮ್ಮ. ಅದಕ್ಕೆ ನೀವಿಬ್ರು ಆಚೆ ಹೋಗಿ ಸ್ವಲ್ಪ ಸಮಯ ಕಳೀಲಿ ಅಂದ್ರೆ ಹೀಗಾಯ್ತಲ್ಲ. ಆದ್ರೂ ನಿನ್ ಮೇಲೆ ಕೂಗಾಡಿದ ತಪ್ಪು ಅನು. ಬಸ್ರಿ ಹೆಣ್ಣು ಅಂತಾನು ನೋಡ್ದೆ ಹೀಗೆ ಕೂಗಾಡಿದ್ರೆ ಏನರ್ಥ ಹೇಳು? ಅಮ್ಮ, ನಾನು ಅವ್ರಿಗಿನ್ನೂ ಈ ವಿಷಯನ ಹೇಳಿಲ್ಲ. ವಾಟ್? ಯಾಕನು? ಯಾಕೆ ಹೇಳಿಲ್ಲ? ನಾನು ಆರ್ಯ ಸರ್ಗೆ ಹಳೆದನ್ನೆಲ್ಲ ನೆನಪಿಗೆ ಬರ್ಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾವು ಮದುವೆ ಆಗಿದ್ದೀವಿ ಅನ್ನೋದೇ ಅವ್ರಿಗಿನ್ನೂ ನೆನಪಿಗೆ ಬಂದಿಲ್ಲ. ನೋ ಅನು, ನೀನು ಆರ್ಯ ಸರಿಂದ ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ನಿನ್ನ ಆರ್ಯ ಸರ್ ಪ್ರೀತಿಗೆ, ನಿಮ್ಮಿಬ್ಬರ ಸಂಸಾರಕ್ಕೆ ಸಾಕ್ಷಿಯಾಗಿರೋದೇ ಈ ಮಗು. ಅದನ್ನೇ ನೀನು ಅವ್ರ ಹತ್ರ ಹೇಳಿಲ್ಲ ಅಂದರೆ, ಇನ್ಫ್ಯಾಕ್ಟ್ ನಿನ್ನ ಮತ್ತು ಆರ್ಯ ಸರ್ ಆ್ಯನಿವರ್ಸರಿ ಸೆಲಿಬ್ರೇಟ್ ಮಾಡಿಲ್ವಲ್ಲ ಅಂತ ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೋತಿದ್ವಿ. ಬಟ್ ಆರ್ಯ ಸರ್ ಈ ಥರ ಕೋಪ ಮಾಡ್ಕೋತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಅವನ ಮನಸ್ಸಲ್ಲಿ ಏನಾಗ್ತಿದೆಯೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಸುಬ್ಬು, ಅಳಿಯಂದ್ರು ಅನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನೇ ಕೇಳಿರ್ಲಿಲ್ಲ. ಇವತ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಸುಬ್ಬು? ನನಗೂ ಏನು ಗೊತ್ತಾಗ್ತಾ ಇಲ್ಲ ಕಡೆ. ನನ್ನ ಮಗಳು ಮೊದಲೇ ಗರ್ಭಿಣಿ ಬೇರೆ. ಅವಳು ಏನಾದ್ರೂ ಮನ್ಸು ಕಚ್ಕೊಂಡ್ರೆ ಆ ದೇವರು ನನ್ನ ಮಗಳು ಹಣೆ ಬರೋಣ ಕಣ್ಣು ಮುಚ್ಕೊಂಡು ಬರ್ದ್ಬಿಟ್ಟಿದ್ದಾನೆ. ಎಲ್ಲ ಸಮಸ್ಯೆ ಬಗೆಹರಿತು ಅನ್ಕೊಂತಿದ್ದಾಗೆ ಹೊಸದೊಂದು ಸಮಸ್ಯೆ ಶುರು ಆಗುತ್ತೆ. ಅಳ್ಬೇಡ ಕಣೆ, ನಾವು ಅಳಿಯಂದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ. ಅವ್ರಿಗೂ ಹಳೆದೆಲ್ಲ ನೆನಪಾಗಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಜ ಸುಬ್ಬು, ಆದ್ರೆ ಅಳಿಯಂದ್ರ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅವರು ಹೇಳ್ಕೊತಾ ಇಲ್ಲ. ಇನ್ನು ಅವ್ರಿಗೆ ನೆನಪಾಗೋದಿಕ್ಕೆ ಎಷ್ಟು ಸಮಯ ತಗೊಳುತ್ತೋ ಏನೋ. ಅಲ್ಲಿವರೆಗೂ ಅವನಿಗೆ ಹಿಂಸೆ ತಪ್ಪಿದಲ್ಲ ಸುಬ್ಬು. ಹೆಂಡತಿ ಆಗಿತ್ಕೊಂಡು
ನಾನೇ ನಿನ್ನ ಹೆಂಡತಿ ಅಂತ ಸಾಬೀತು ಮಾಡೋ ಕಷ್ಟ ಯಾರಿಗೂ ಬೇಡ ಸುಬ್ಬು. ಒಂದ್ ವೇಳೆ ಅವ್ರಿಗೆ ಮದ್ವೆ ವಿಚಾರ ಎಲ್ಲ ನೆನಪಾಗದೆ ಹಾಗೆ ಉಳಿದ್ಬಿಟ್ರೆ ಭಯ ಆಗ್ತಿದೆ ಸುಬ್ಬು. ಯಾಕೆ ಹೀಗೆಲ್ಲ ಹೇಳಿ ನನಗೂ ಭಯ ಹುಟ್ಟಿಸ್ತೀಯಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಮುಂದೇನಾಗುತ್ತೋ ಅಂತ ಕಾಯ್ಬೇಕು ಅಷ್ಟೇ. ತಾಯಿ ಎಲ್ಲವ ನಿನ್ನೆ ನಂಬಿದ್ದೀನಿ. ನನ್ನ ಮಗಳು ಬದುಕನ್ನ ನೀನೇ ಸರಿ ಮಾಡಬೇಕು. ಸಮಾಧಾನ ಮಾಡ್ಕೊಳ್ಳೆ. ಸರ್, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನನ್ನ ಉದ್ದೇಶ ನಿಮಗೆ ಬೇಜಾರು ಮಾಡೋದಾಗಿರಲಿಲ್ಲ. ನಿಮ್ಮನ್ನು ಖುಷಿಪಡಿಸೋ ಆತುರದಲ್ಲಿ ನಿಮಗೆ ಯಾವ ವಿಷಯಗಳು ಹರ್ಟ್ ಆಗ್ಬೋದು ಅನ್ನೋ ಯೋಚನೆನೇ ನಾನು ಮಾಡಿರಲಿಲ್ಲ. ಆದರೆ ನಮ್ಮ ಸಂಬಂಧ ಏನು ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಹಳೇದನ್ನೆಲ್ಲ ಹೇಳಲೇಬೇಕಾಗಿತ್ತು. ಅದು ಕೂಡ ಮುಖ್ಯ ಅಲ್ವಾ ಸರ್? ಪ್ಲೀಸ್ ಸರ್, ನನ್ನ ಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೋಸ್ಕರ ನಾವೆಲ್ಲ ಕಾಯ್ತಿದ್ದೀವಿ. ಪ್ಲೀಸ್ ಆಚೆ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.